ಎಪಿ ಅಬೂಬಕರ್ ಮುಸ್ಲಿಯಾರ್ ಕಾಂತಪುರಂ. ನೀವು ಕೇಳಿರಬಹುದು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಧಾರ್ಮಿಕವಾದಂತಹ ಮತ್ತು ಲೌಕಿಕವಾದಂತಹ ಮತ್ತು ರಾಜಕೀಯವಾದಂತಹ ಅನೇಕ ನಿರ್ಣಯಗಳ ವಿರುದ್ಧ ಧ್ವನಿಗೂಡಿಸಿದ ಮಲೇಷ್ಯಾದಲ್ಲಿ ನಡೆಯುವಂತಹ ಇಸ್ಲಾಂ ಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸಲು ಅಲ್ಲಿಯ ಮಲೇಷ್ಯಾದ ಅಧ್ಯಕ್ಷರು ಸ್ಪೆಷಲ್ ಫ್ಲೈಟ್ ಅನ್ನ ಕಳುಹಿಸುವುದರ ಮೂಲಕ ಇಡೀ ದೇಶದ ಮುಸ್ಲಿಂ ಜನತೆಗೆ ಭಾರತ ಸರ್ಕಾರಕ್ಕೆ ಒಂದು ಗೌರವವನ್ನ ತಂದುಕೊಟ್ಟಂತಹ ಸಂದರ್ಭವನ್ನು ಈ ಸಂದರ್ಭದಲ್ಲಿ ನಾವು ಕ್ಷಣಿಸಬೇಕಾಗಿದೆ. ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ, ಬಹುಶಃ ಮರ್ಕಸುಲ್ ಸಖಾಫತಿ ಸುನ್ನಿಯ ಅರಬಿ ಕಾಲೇಜಿನ ಬಹಳ ಸುದೀರ್ಘವಾದಂತಹ ಒಂದು ಭಾರತ ದೇಶದ ಒಂದು ಇತಿಹಾಸವನ್ನು ಕೆದಕಿ ನೋಡಿದರೆ ಪ್ರತಿ ಸಂದರ್ಭದಲ್ಲಿ ಕೂಡ ಸುಲ್ತಾನುಲ್ ಉಲಮಾರವರ ಈ ದೇಶದ ಮುಸ್ಲಿಂ ಜನತೆಗಾಗಿ ಒಂದು ದೊಡ್ಡ ಕೊಡುಗೆಯನ್ನು ನೀಡಿದ್ದಾರೆ. ಕಾಶ್ಮೀರದಲ್ಲಿ ಗಲಭೆಗಳುಂಟಾದಾಗ, ಗುಜರಾತಿನಲ್ಲಿ ಗಲಭೆಗಳುಂಟಾದಾಗ, ಜಮ್ಮುವಿನಲ್ಲಿ ಗಲಭೆಗಳುಂಟಾದಾಗ ಅಲ್ಲಿಯ ಅನಾಥ ವಿದ್ಯಾರ್ಥಿಗಳನ್ನು ತಂದು ಪೋಷಣೆ ಮಾಡುವಂತಹ ಒಂದು ದೊಡ್ಡ ಸೈದ್ಧಾಂತಿಕವಾದಂತಹ ಒಂದು ದೊಡ್ಡ ಕೇಂದ್ರವನ್ನ ಕೇರಳದ ಕ್ಯಾಲಿಕಟ್ನಲ್ಲಿ ಉಸ್ತಾದರವರು ಸ್ಥಾಪಿಸಿದ್ದಾರೆ. ತದನಂತರ ಬಹುಶಃ ಇಡೀ ದೇಶದ ಒಂದು ಮುಸ್ಲಿಂ ಐತಿಹ್ಯಕ್ಕೆ ಒಂದು ಕಿರೀಟ ಬಿಟ್ಟಂತಹ ಒಂದು ದೊಡ್ಡ ಕೊಡುಗೆಯನ್ನ ನಾಲೆಜ್ ಸಿಟಿಯ ಮೂಲಕ ಸಾದರಪಡಿಸಿದ್ದಾರೆ. ಬಹುಶಃ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವುದೇ ಅಧ್ಯಕ್ಷರು ಬಂದರು, ಉಲಮಾಗಳು ಬಂದರು, ರಾಷ್ಟ್ರೀಯ ಮಟ್ಟದಲ್ಲಿ ಎಂತಹ ಸರ್ಕಾರದ ಮುಖ್ಯಮಂತ್ರಿಗಳು ಬಂದರೂ ಕೂಡ, ಯಾವ ಸಚಿವರು ಬಂದರೂ ಕೂಡ ಬಹಳ ಅತ್ಯದ್ಭುತವಾಗಿ ನೋಡತಕ್ಕಂತಹ ನಾಲೆಜ್ ಸಿಟಿಯನ್ನ ಸ್ಥಾಪಿಸಿದವರು ಶೇಖುನಾ ಉಸ್ತಾದರವರು. ಮತ್ತು ಸುಳ್ಯದ ಒಂದು ಸಂಬಂಧವನ್ನು ಹೇಳಿ ಅವರಿಗೆ ಸ್ವಾಗತ ಮಾಡಿ ಮತ್ತೆ ಕಾರ್ಯಕ್ರಮಕ್ಕೆ ಮುಂದುವರಿತಾ ಇದ್ದಾನೆ. സുള്ളിയ ಅಂತ ಹೇಳುವಾಗ ഉസ്താദರಿಗೆ ಬಹಳ പ്രീതി. എപ്പോഴും ഞങ്ങൾ പോയിട്ട് ഉസ്താദ് ഞങ്ങൾ സുള്ളിയത്തിന് പറഞ്ഞില്ലെങ്കിൽ ആ സുള്ളിയ മഹലിനെ ഞങ്ങൾ പരിഗണിക്കണം. ഞങ്ങളെ ഏറ്റവും മുഹിബീങ്ങളുള്ള ഏറ്റവും പിരിസത്തിന്റെ ആളുള്ള ഒരു മഹലാണ്. ഞാൻ 35 കൊല്ലം എന്നെ അൻസാറിന്റെ, ഇപ്പോഴും അൻസാറിന്റെ ആ പേര് ഉസ്താദിന് ഓർമ്മയുണ്ടെന്ന് ചെല്ലുന്നത് ഇൻഷാ അല്ലാഹ് മാഷാ അല്ലാഹ് അതിനുവരി നമുക്ക് നമ്മളെ മനസ്സ് നിറഞ്ഞു വരുന്നു. കാരണം ഉസ്താദ് അൻസാറിന്റെ പേര് ഇന്നും ആരും പറയാതെ തന്നെ സുള്ളിയ എന്ന് പറയുമ്പോൾ അബ്ദുല്ലാജിനെ ഞാൻ വിളിച്ചോണ്ടിരുന്ന അൻസാറിന്റെ പ്രസിഡന്റ് തന്നെ. ഞാൻ 40 കൊല്ലം മുമ്പ് എന്നെ ബയാനിന് പോയിക്കൊണ്ടായ ആ സ്ഥലമല്ലേ ഞാൻ എന്ന് പറഞ്ഞ അത്രയും സ്നേഹം. ഇപ്പൊ ഈ നമ്മളെ ഖാദി ബയ്യത്ത് ചെയ്യാൻ വേണ്ടിയിട്ട് ഈ ഒരു പരിപാടിക്ക് വേണ്ടിയിട്ട് കാലിക്കട്ടുന്ന ഉസ്താദ് വരാൻ തന്നെ കുറെ പരിപാടി വെച്ചിട്ടാണ് ഈ ഒരു പരിപാടി. അത് സുള്ളി ആയതുകൊണ്ട് ഉള്ള ഒരു വളരെയധികം ഉസ്താദിന്റെ ഒരു പിരിശത്തിൽ വന്ന ഒരു ಸಂದರ್ಭമാണ്. ಸರ್ವಶಕ್ತನಾದ ಅಲ್ಲಾಹು ಅವರಿಗೆ ದೀರ್ಘಾಯುಷು ಮತ್ತು ಈ ದೀನಿ ಸೇವನೆಗಾಗಿ ಒಂದು ದೊಡ್ಡ ಕೊಡುಗೆಯನ್ನು ನೀಡುವಂತಹ ಅವರ ದೌತ್ಯವನ್ನು ಮುಂದುವರಿಸಲು ಸರ್ವಶಕ್ತನಾದ ಅಲ್ಲಾಹು ಅನುಗ್ರಹಿಸಲಿ ಎಂದ ಆಮೀನ್ ಹೇಳಿ, ಶೇಖುನಾ ಉಸ್ತಾದರವರನ್ನ ನಾನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಗಾಂಧಿನಗರ ಜಮಾಅತಿನ ಬಗ್ಗೆ ಮತ್ತು ಸುನ್ನಿ ಸಂಯುಕ್ತ ಜಮಾಅತಿನ ಸುಮಾರು 20ಕ್ಕೂ ಮಿಕ್ಕಿದಂತಹ ಜಮಾತ್ ಮೊಹಲ್ಲಾಗಳ ವತಿಯಿಂದ ನಾನು ഉസ്താദിനെ വളരെ സ്നേഹത്തോടെയും ആദരപൂർവ്വം സ്വാഗതം ചെയ്യുകയാണ്. ഐ happy to welcome Sheikhuna Indian Grand Mufti Sultanul Ulama Bahumanya AP Abubakar Musa Kantapuram arrived today Sulya. We are gathering here more than 22 Jamaat presidents and secretaries and Ustad. They are going to take oath of Qazi Sheikhuna AP Ustad. Our Jamaat hosting Muhyiddin Juma Masjid Gandhi Nagar Sulya. He also came last year for the renovation masjid inauguration. Last 2 years back, he came and inaugurated this masjid. In that time, Asayid Khurd Fazal Koyam Matangal also presented here. After that, our beloved and our honored and our very, very respectful Sheikhuna AP Ustaz is arrived today. Is very glad to our with this soil. I am thanking once again. ഇന്നത്തെ ഈ ഖാദി ബയ്യത്ത് ചെയ്യുന്ന ചടങ്ങ് നടത്തി തരുന്നത് ഷെയ്ഖുനാ മാണി ഉസ്താദാണ്. മാണി ഉസ്താദിനെ പറ്റിയിട്ട് നിങ്ങളോട് പറയണമെന്നില്ല. ബഹള